2ನೇ ತಾರೀಕಿಗೆ ಏನಾಯ್ತು? ಆ, ಸರ್ ಅದು ಏನಂದರೆ ನನಗೆ ಶರಣ್ ಕುಮಾರ್ ಅನ್ನೋರು ಮನೆ ಕಟ್ಟಬೇಕಾದ್ರೆ ಪರಿಚಯ ಆಗಿದ್ದರು. ಅವ್ರ ಹತ್ರ ನಾನು ಮೆಟೀರಿಯಲ್ಸು ಇದೆಲ್ಲ ಹಾಕ್ಸ್ಕೊತಾ ಇದ್ದೆ, ಹಾಗಾಗಿ ಪರಿಚಯ ಆದರು. ಪರಿಚಯ ಆದಮೇಲೆ ಮೆಟೀರಿಯಲ್ಸ್ ಎಲ್ಲ ಹಾಕ್ಸ್ಕೊಂಡಿದ್ದು ಅವತ್ತಿಂದ ಅವಾಗ ನಾನು ಕ್ಯಾಶ್ ಮೂಲಕ ಕಾಸು ಎಲ್ಲ ಕೊಟ್ಟಿದ್ದೀನಿ ಅವ್ರಿಗೆ. ಈಗ ಮನೆ ಎಲ್ಲ ಗೃಹಪ್ರವೇಶ ಆಗಿ 3 ತಿಂಗಳಿಂದ ಅವ್ರ ಮನೆಯವರು, ಇಲ್ಲ ನೀವು ಯಾವುದೋ ಅಮೌಂಟ್ ಕೊಟ್ಟಿಲ್ಲ, ನೀವು ಸಂಬಂಧ ಇಟ್ಕೊಂಡ್ಬಿಟ್ಟಿದ್ದೀರಾ, ನಿಮಗೂ ನಮ್ಮ ಯಜಮಾನ್ರಿಗೂ ಏನೋ ಸಂಬಂಧ ಇದೆ, ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಅರೆಸ್ಟ್ ಮಾಡಿ ನನಗಿಲ್ಲಿ ಬಂದು ಗಲಾಟೆ ಎಲ್ಲ ಮಾಡಿ ನಮ್ಮ ಮನೆ ವಸ್ತುಗಳೆಲ್ಲ ಹೊಡೆದಾಕಿ ನನ್ನೂ ಮತ್ತು ನನ್ನ ಸಿಸ್ಟರ್ಗೂ ಹೊಡೆಯೋಕ್ಕೆ ಪ್ರಯತ್ನ ಮಾಡಿದ್ರು ಸರ್. ನನ್ನ ಸಿಸ್ಟರ್ ಬಂದು ಪ್ಯಾರಲೈಸ್ಡು, ಅವಳನ್ನೂ ಕಿಟಕಿಯಿಂದ ಎಳೆದು ಕತ್ತಿಸ್ಕಿ ಹೊಡೆಯೋಕ್ಕೆ ಟ್ರೈ ಮಾಡಿದ್ದಾರೆ ಸರ್. ನಾವು ಮನೇಲಿ ಅಪ್ಪ ಅಮ್ಮ, ನಾನು ನನ್ನ ಸಿಸ್ಟರು, ನನ್ನ ತಮ್ಮ 5 ಜನ ಇದ್ದೀರಿ. ಏಕಾಏಕಿ ಬಂದು ಹಿಂಗೆ ದಾಳಿ ಮಾಡಿ, ಹಿಂಗೆ ನಮ್ಮ ಹೆಣ್ಮಕ್ಳು ಮನೇಲಿದ್ದೀರಿ, ನಮ್ಗೆ ತುಂಬ ಬೆದರಿಕೆ ಹಾಕ್ಬಿಟ್ಟು ಹೋದ್ರು. ನೀವು ಮನೆಯಿಂದ ಆಚೆ ಬರೋಕ್ಕೆ ಬಿಡಲ್ಲ, ನಾವು ನಿಮಗೆ ಜೀವ ಬೆದರಿಕೆ ಹಾಕ್ತೀರಿ, ನಿಮ್ಮನ್ನ ಈ ಮನೆ ಸುಟ್ಟಾಕ್ಬಿಡ್ತೀರಿ ಮನೆ ಸಮೇತನು. ಹೀಗಾಗಿ ಅವರು ಹೇಳ್ತಾರಲ್ಲ ಮೇಡಮ್, ಇಲ್ಲಿಗಲ್ ಅಫೇರ್ ಅಂತ, ಅದ್ರ ಬಗ್ಗೆ ನೀವೇ ಸರ್? ಇಲ್ಲ ಸರ್, ಅಫೇರ್ ಆ ಥರ ಏನೂ ಇಲ್ಲ ಸರ್. ಆ ಥರ ಪರಿಚಯ ಇದ್ದರು, ಹಾಗಾಗಿ ಏನು ಮಾತುಕತೆ ಮಾಡ್ತಾಯಿದ್ರಿ. ಮಾಲಲ್ಲಿ ಸಿಕ್ಕಿದಾಗ ಬೈ ಮಿಸ್ಟೇಕ್ ಅನ್ಫಾರ್ಚುನೇಟ್ಲಿ ಸಿಕ್ಕಿದಾಗ ಮಾತಾಡಿದ್ರು, ಹೋದ್ರು. ಅಷ್ಟನ್ನೇ ನೋಡ್ಕೊಂಬಂದು ಇಮ್ಮಿಡಿಯೇಟಾಗಿ ಮನೆಗೆ ನುಗ್ಗಿ ಎಲ್ಲ ಈ ಥರ ಗುಂಡಾಗಿರಿ ಮಾಡಿದ್ದಾರೆ ಸರ್. ಅವ್ರ ಮನೆಯವರು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ಇಮಿಡಿಯೇಟಾಗಿ ಅವತ್ತು ರಾತ್ರಿನೇ ಹೋಗಿ ಹೊಯ್ಸಳ ಕರೆಸ್ಕೊಂಡು ಕಂಪ್ಲೇಂಟ್ ಮಾಡಿದ್ದೀನಿ. ಆಮೇಲೆ FIR ಮಾಡ್ಕೊಂಡಿದ್ದಾರೆ. ಬಟ್ ಆದರೆ ನಮ್ಮನ್ನೇ ಕರೆದು ವಿಚಾರಣೆ ಮಾಡ್ತಿದ್ದಾರೆ ಸ್ಟೇಷನಲ್ಲಿ ಹೊರತು ಅವರು ಅಪರಾಧಿಗಳು 3 ಜನ ಯಾರು ಇಲ್ಲಿ ಬಂದು ಗಲಾಟೆ ಮಾಡಿದ್ದಾರೆ ಅವ್ರನ್ನ ಇದುವರೆಗೂ ಕರೆಸಿಲ್ಲ ಸ್ಟೇಷನ್ಗೆ. ಕೆಂಪರಾಜು ಅಂತ ಅವರು ಬಂದು ಶರಣ್ ಅವರ ತಮ್ಮ, ಆಮೇಲೆ ಶರಣ್ ಅವ್ರ ಮಿಸ್ಸಸ್ಸು ಸಮಂತ ಅಂತ, ಆಮೇಲೆ ಅವರ ತಮ್ಮ ಇನ್ನೊಬ್ಬರು ಶರತ್ ಅಂತ. 3 ಜನ, ಶರತ್ತು, ಕೆಂಪರಾಜು, ಸಮಂತ, 3 ಜನ. ಶರಣ್ ಅವರು ಸ್ಟೇಷನ್ ಬಂದಿದ್ರು ಸರ್. ಬಂದು ಅವರು ನನ್ನ ಪರ ಹೇಳಿಕೆ ಕೊಟ್ಟಿದ್ದಾರೆ. ಅವರು ಇದ್ರು, ಇಲ್ಲಿ ಹೈ ವಿಟ್ನೆಸ್ ಇದ್ರು. ಅವರು ಬಂದು ತಡೆಯಕ್ಕೆ ಬಂದರು ಅವತ್ತು ರಾತ್ರಿ. ಇವ್ರು ಬಂದು ಗಲಾಟೆ ಮಾಡ್ಬೇಕಾರೆ 10-15 ನಿಮಿಷ ಆದಮೇಲೆ ಅವರು ಬಂದರು, ತಡೆಯಕ್ಕೆ ಟ್ರೈ ಮಾಡಿದ್ರು. ಅದು ವಿಡಿಯೋ ಫುಟೇಜ್ ಇದೆ ನನ್ನ ಹತ್ರ. ಆಮೇಲೆ ನಾನು ಹೊಯ್ಸಳನ ಕರೆಸ್ಕೊಂಡು ಇದು ಮಾಡಿದ್ಮೇಲೆ, ಹೊಯ್ಸಳ ಬಂದಮೇಲೆ ಎಲ್ಲ ಸುಮ್ಮನೆ ಆಗೋದ್ರು. ಇಮಿಡಿಯೇಟಾಗಿ ಸ್ಟೇಷನ್ಗೆ ಕರ್ಕೊಂಡೋದ್ರು. ಎಲ್ಲ ಕರ್ಕೊಂಡು ನಾನು ನಮ್ಮ ತಂದೆ ತಾಯಿ ಜೊತೆ ಇದ್ದೀನಿ. ತಂದೆ ತಾಯಿ, ನನ್ನ ಅಕ್ಕ, ನಾನು, ನನ್ನ ತಮ್ಮ 5 ಜನ ಇದ್ದೀರಿ ಸರ್. ನಾವು ನನ್ನ ಸಿಸ್ಟರ್ಗೂ ಹೊಡೆಯೋಕ್ಕೆ ಬಂದಿದ್ದಾರೆ ಸರ್. ಈ ಥರ ಇಷ್ಟೊಂದು ದೌರ್ಜನ್ಯ ಹೇಗೆ ಸರ್? ಇದು ಒಬ್ಬರ ಮೇಲೆ ಅನಾವಶ್ಯಕವಾಗಿ ಬಂದು ಏನು ತಿಳ್ಕೊಂಡಿರ, ಅವ್ರಿಗೇನಾದರೂ ಆ ಥರ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಬಂದು ಅವರು ಸ್ಟೇಷನ್ಗೆ ಬಂದು ಒಂದು ಹೇಳಿಕೆ ಕೊಟ್ಟು ಏನೋ ಆ ಥರ ವಿಚಾರಣೆ ಮಾಡ್ಬೋದಿತ್ತು. ಏಕಾಕಿ ಬಂದು ಈ ಥರ ಮನೆಗೆ ಗುಂಡಾಗಿರಿ ಮಾಡಿದ್ದಾರೆ ಸರ್. ನನಗೆ ಪ್ರಾಣ ಬೆದರಿಕೆ ಹಾಕಿದ್ದಾರೆ. ನಮ್ಮ ಮನೆಯವ್ರಿಗೂ ಯಾರನ್ನೂ ಆಚೆ ಓಡಾಡೋಕ್ಕಾಗದೇ ಇರೋಷ್ಟು ಭಯ ಪಡಿಸಿದ್ದಾರೆ ಸರ್ ನನಗೆ. ಸರ್ ಅದು ಏನಂದರೆ ನನಗೆ ಶರಣ್ ಕುಮಾರ್ ಅನ್ನೋರು ಮನೆ ಕಟ್ಟಬೇಕಾದ್ರೆ ಪರಿಚಯ ಆಗಿದ್ದರು. ಅವ್ರ ಹತ್ರ ನಾನು ಮೆಟೀರಿಯಲ್ಸು ಇದೆಲ್ಲ ಹಾಕ್ಸ್ಕೊತಾ ಇದ್ದೆ, ಹಾಗಾಗಿ ಪರಿಚಯ ಆದರು. ಪರಿಚಯ ಆದಮೇಲೆ ಮೆಟೀರಿಯಲ್ಸ್ ಎಲ್ಲ ಹಾಕ್ಸ್ಕೊಂಡಿದ್ದು ಅವತ್ತಿಂದ ಅವಾಗ ನಾನು ಕ್ಯಾಶ್ ಮೂಲಕ ಕಾಸು ಎಲ್ಲ ಕೊಟ್ಟಿದ್ದೀನಿ ಅವ್ರಿಗೆ. ಈಗ ಮನೆ ಎಲ್ಲ ಗೃಹಪ್ರವೇಶ ಆಗಿ 3 ತಿಂಗಳಿಂದ ಅವ್ರ ಮನೆಯವರು, ಇಲ್ಲ ನೀವು ಯಾವುದೋ ಅಮೌಂಟ್ ಕೊಟ್ಟಿಲ್ಲ, ನೀವು ಸಂಬಂಧ ಇಟ್ಕೊಂಡ್ಬಿಟ್ಟಿದ್ದೀರಾ, ನಿಮಗೂ ನಮ್ಮ ಯಜಮಾನ್ರಿಗೂ ಏನೋ ಸಂಬಂಧ ಇದೆ, ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಅರೆಸ್ಟ್ ಮಾಡಿ ನನಗಿಲ್ಲಿ ಬಂದು ಗಲಾಟೆ ಎಲ್ಲ ಮಾಡಿ ನಮ್ಮ ಮನೆ ವಸ್ತುಗಳೆಲ್ಲ ಹೊಡೆದಾಕಿ ನನ್ನೂ ಮತ್ತು ನನ್ನ ಸಿಸ್ಟರ್ಗೂ ಹೊಡೆಯೋಕ್ಕೆ ಪ್ರಯತ್ನ ಮಾಡಿದ್ರು ಸರ್. ನನ್ನ ಸಿಸ್ಟರ್ ಬಂದು ಪ್ಯಾರಲೈಸ್ಡು, ಅವಳನ್ನೂ ಕಿಟಕಿಯಿಂದ ಎಳೆದು ಕತ್ತಿಸ್ಕಿ ಹೊಡೆಯೋಕ್ಕೆ ಟ್ರೈ ಮಾಡಿದ್ದಾರೆ ಸರ್. ನಾವು ಮನೇಲಿ ಅಪ್ಪ ಅಮ್ಮ, ನಾನು, ನನ್ನ ಸಿಸ್ಟರು, ನನ್ನ ತಮ್ಮ 5 ಜನ ಇದ್ದೀರಿ. ಏಕಾಏಕಿ ಬಂದು ಹಿಂಗೆ ದಾಳಿ ಮಾಡಿ, ಹಿಂಗೆ ನಮ್ಮ ಹೆಣ್ಮಕ್ಳು ಮನೇಲಿದ್ದೀರಿ, ನಮ್ಗೆ ತುಂಬ ಬೆದರಿಕೆ ಹಾಕ್ಬಿಟ್ಟು ಹೋದ್ರು. ನೀವು ಮನೆಯಿಂದ ಆಚೆ ಬರೋಕ್ಕೆ ಬಿಡಲ್ಲ, ನಾವು ನಿಮಗೆ ಜೀವ ಬೆದರಿಕೆ ಹಾಕ್ತೀರಿ, ನಿಮ್ಮನ್ನ ಈ ಮನೆ ಸುಟ್ಟಾಕ್ಬಿಡ್ತೀರಿ ಮನೆ ಸಮೇತನು. ಹೀಗಾಗಿ ಸರ್? ಇಲ್ಲ ಸರ್, ಅಫೇರ್ ಆ ಥರ ಏನೂ ಇಲ್ಲ ಸರ್. ಆ ಥರ ಪರಿಚಯ ಇದ್ದರು, ಹಾಗಾಗಿ ಏನು ಮಾತುಕತೆ ಮಾಡ್ತಾಯಿದ್ರಿ. ಮಾಲಲ್ಲಿ ಸಿಕ್ಕಿದಾಗ ಬೈ ಮಿಸ್ಟೇಕ್ ಅನ್ಫಾರ್ಚುನೇಟ್ಲಿ ಸಿಕ್ಕಿದಾಗ ಮಾತಾಡಿದ್ರು, ಹೋದ್ರು. ಅಷ್ಟನ್ನೇ ನೋಡ್ಕೊಂಬಂದು ಇಮ್ಮಿಡಿಯೇಟಾಗಿ ಮನೆಗೆ ನುಗ್ಗಿ ಎಲ್ಲ ಈ ಥರ ಗುಂಡಾಗಿರಿ ಮಾಡಿದ್ದಾರೆ ಸರ್. ಅವ್ರ ಮನೆಯವರು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ಇಮಿಡಿಯೇಟಾಗಿ ಅವತ್ತು ರಾತ್ರಿನೇ ಹೋಗಿ ಹೊಯ್ಸಳ ಕರೆಸ್ಕೊಂಡು ಕಂಪ್ಲೇಂಟ್ ಮಾಡಿದ್ದೀನಿ. ಆಮೇಲೆ FIR ಮಾಡ್ಕೊಂಡಿದ್ದಾರೆ. ಬಟ್ ಆದರೆ ನಮ್ಮನ್ನೇ ಕರೆದು ವಿಚಾರಣೆ ಮಾಡ್ತಿದ್ದಾರೆ ಸ್ಟೇಷನಲ್ಲಿ ಹೊರತು ಅವರು ಅಪರಾಧಿಗಳು 3 ಜನ ಯಾರು ಇಲ್ಲಿ ಬಂದು ಗಲಾಟೆ ಮಾಡಿದ್ದಾರೆ ಅವ್ರನ್ನ ಇದುವರೆಗೂ ಕರೆಸಿಲ್ಲ ಸ್ಟೇಷನ್ಗೆ.
ಕೆಂಪರಾಜು ಅಂತ, ಅವರು ಬಂದು ಶರಣ್ ಅವರ ತಮ್ಮ. ಆಮೇಲೆ ಶರಣ್ ಅವ್ರ ಮಿಸ್ಸಸ್ಸು ಸಮಂತ ಅಂತ. ಆಮೇಲೆ ಅವರ ತಮ್ಮ ಇನ್ನೊಬ್ರು ಶರತ್ ಅಂತ. 3 ಜನ, ಶರತ್ತು, ಕೆಂಪರಾಜು, ಸಮಂತ, 3 ಜನ. ಇದೆಲ್ಲ ಆದ್ಮೇಲೆ ಮೇಡಮ್ ಶರಣ್ ಅವ್ರ ಇದ್ರ ಬಗ್ಗೆ ಏನ್ ಮಾತಾಡಿದ್ರು? ಶರಣ್ ಅವರು ಸ್ಟೇಷನ್ ಬಂದಿದ್ರು ಸರ್. ಬಂದು ಅವರು ನನ್ನ ಪರ ಹೇಳಿಕೆ ಕೊಟ್ಟಿದ್ದಾರೆ. ಅವರು ಇದ್ರು, ಇಲ್ಲಿ ಹೈ ವಿಟ್ನೆಸ್ ಇದ್ರು. ಅವರು ಬಂದು ತಡಿಯಕ್ಕೆ ಬಂದ್ರು ಅವತ್ತು ರಾತ್ರಿ. ಇವ್ರು ಬಂದು ಗಲಾಟೆ ಮಾಡ್ಬೇಕಾರೆ 10-15 ನಿಮಿಷ ಆದಮೇಲೆ ಅವರು ಬಂದರು, ತಡಿಯಕ್ಕೆ ಟ್ರೈ ಮಾಡಿದ್ರು. ಅದು ವಿಡಿಯೋ ಫುಟೇಜ್ ಇದೆ ನನ್ನ ಹತ್ರ. ಆಮೇಲೆ ನಾನು ಹೊಯ್ಸಳನ ಕರೆಸ್ಕೊಂಡು ಇದು ಮಾಡಿದ್ಮೇಲೆ, ಹೊಯ್ಸಳ ಬಂದಮೇಲೆ ಎಲ್ಲ ಸುಮ್ಮನೆ ಆಗೋದ್ರು. ಇಮಿಡಿಯೇಟಾಗಿ ಸ್ಟೇಷನ್ಗೆ ಕರ್ಕೊಂಡೋದ್ರು. ಎಲ್ಲ ಕರ್ಕೊಂಡು ನಾನು ನಮ್ಮ ತಂದೆ ತಾಯಿ ಜೊತೆ ಇದ್ದೀನಿ. ತಂದೆ ತಾಯಿ, ನನ್ನ ಅಕ್ಕ, ನಾನು, ನನ್ನ ತಮ್ಮ 5 ಜನ ಇದ್ದೀರಿ ಸರ್ ನಾವು. ನನ್ನ ಸಿಸ್ಟರ್ಗೂ ಹೊಡ್ಯಕ್ಕೆ ಬಂದಿದ್ದಾರೆ ಸರ್. ಈ ಥರ ಇಷ್ಟೊಂದು ದೌರ್ಜನ್ಯ ಹೇಗೆ ಸರ್ ಇದು? ಒಬ್ಬರ ಮೇಲೆ ಅನಾವಶ್ಯಕವಾಗಿ ಬಂದು ಏನು ತಿಳ್ಕೊಂಡಿರ, ಅವ್ರಿಗೇನಾದರೂ ಆ ಥರ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಬಂದು ಅವರು ಸ್ಟೇಷನ್ಗೆ ಬಂದು ಒಂದು ಹೇಳಿಕೆ ಕೊಟ್ಟು ಏನೋ ಆ ಥರ ವಿಚಾರಣೆ ಮಾಡ್ಬೋದಿತ್ತು. ಏಕಾಕಿ ಬಂದು ಈ ಥರ ಮನೆಗೆ ಗುಂಡಾಗಿರಿ ಮಾಡಿದ್ದಾರೆ ಸರ್. ನನಗೆ ಪ್ರಾಣ ಬೆದರಿಕೆ ಹಾಕಿದ್ದಾರೆ. ನಮ್ಮ ಮನೆಯವ್ರಿಗೂ ಯಾರನ್ನೂ ಆಚೆ ಓಡಾಡೋಕ್ಕಾಗದೇ ಇರೋಷ್ಟು ಭಯ ಪಡಿಸಿದ್ದಾರೆ ಸರ್ ನನಗೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.